ನಮಸ್ಕಾರ ಎಲ್ಲರಿಗೆ. ಎಸ್ ಎಸ್ ಎಲ್ ಸಿ ರಿಸಲ್ಟು ಇನ್ನೇನು ಬಿಡೋದು ಫಿಕ್ಸ್ ಅಂತ ಆಗೈತಿ. ಇದೇ ಮಾರ್ಚ್ 4ನೇ ವಾರದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತೂ ಬರೋದಂತ ಪಕ್ಕ ಆಗೈತಿ. ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡ್ಬೇಕಂದ್ರೆ ವೆಬ್ಸೈಟ್ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಈ ವೆಬ್ಸೈಟಲ್ಲಿ ಹೋಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಂತೇಳಿ ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತಾ. ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತೂ ಪಕ್ಕ ನೋಡ್ಬೋದು. ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕರ್ನಾಟಕದವರು ಈ ಎಲೆಕ್ಷನ್ ಇರೋದರಿಂದ ಅದಕ್ಕಾಗಿ ಸ್ವಲ್ಪ ತೊಂದರೆಗಳಾಗ್ತಿರ್ತೈತಿ. ಅದಕ್ಕೆ ಏಪ್ರಿಲ್ ಲಾಸ್ಟ್ ವೀಕ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಿಡಲು ಎಲ್ಲ ಸಾಧ್ಯತೆಗಳು ತುಂಬ ಕಾಣತ್ತವು. ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡಲು ತುಂಬ ಅಂದ್ರೆ ಸುಲಭ ಐತಿ. ನೋಡಲು ಸರ್ವರ್ ಸ್ವಲ್ಪ ಬ್ಯುಸಿ ಇರುತ್ತೆ. 2 ವೆಬ್ಸೈಟ್ ಹೇಳಿರ್ತೀನಿ, 2 ವೆಬ್ಸೈಟ್ ಇಲ್ಲಿ ಕೊಟ್ಟಿರ್ತೀನಿ. ಹೋಗಿ ಯಾರು ಎಸ್ ಎಸ್ ಎಲ್ ಸಿ ಅದಿರಿ ಅವರಿಗೆ ಆಲ್ ದ ಬೆಸ್ಟ್. ಲಿಂಕನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಸೀದಾ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಓಪನ್ ಆಗತ್ತಿ. ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ್ರೆ ನಿಮ್ಮ ರಿಸಲ್ಟ್ ಅಂತೂ ಪಕ್ಕಾ ಬಂದೇ ಬರ್ತೈತಿ. 100% ಬಂದಿರ್ತೈತಿ. ಟ್ರೈ ಮಾಡಿ ನೋಡಿರಿ. ರಿಸಲ್ಟ್ ಬಂದ್ಮ್ಯಾಗ ಇದೇ ವೆಬ್ಸೈಟ್ ಯೂಸ್ ಮಾಡಿರಿ. ಇದು ಅಫಿಷಿಯಲ್ ವೆಬ್ಸೈಟ್ ಐತಿ. ಬೇರೆ ಯಾವುದೇ ವೆಬ್ಸೈಟನ್ನು ಯೂಸ್ ಮಾಡಬೇಡ್ರಿ. ಯೂಸ್ ಮಾಡಿದ್ರೆ ರಿಸಲ್ಟ್ ಸರಿಯಾಗಿ ತೋರಿಸೋದಿಲ್ಲ. ಈ ವೆಬ್ಸೈಟ್ ಸರ್ವರ್ ಒಂದು ಸ್ವಲ್ಪ ಬಿಜಿ ಇತ್ತಂದ್ರೆ ಇನ್ನೊಂದು ವೆಬ್ಸೈಟ್ ಕೊಟ್ಟಿರ್ತೀನಿ. ಆ ವೆಬ್ಸೈಟಲ್ಲಿ ಹೋಗಿ ಕ್ಲಿಕ್ ಮಾಡಿ ರಿಸಲ್ಟನ್ನು ನೋಡಿರಿ. ಎಲ್ಲರಿಗೆ ಆಲ್ ದ ಬೆಸ್ಟ್. ಮೊನ್ನೆ PUC ನೋಡ್ಬೋದು, ಎಲ್ಲರೂ ಚೆನ್ನಾಗಿ ಬಂದಿದೆ. ಈ ಎಸ್ ಎಸ್ ಎಲ್ ಸಿ ರಿಸಲ್ಟು ಅದೇ ರೀತಿ ಬರಲಿ ಅಂತೇಳಿ ವೆಬ್ಸೈಟಲ್ಲಿ ಹೋಗಿ ಕ್ಲಿಕ್ ಮಾಡಿ ರಿಸಲ್ಟ್ ಪಕ್ಕಾ ಬರುತ್ತೆ. ಜೈ ಹಿಂದ್.